ಕುರಟಹಳ್ಳಿ ಗ್ರಾಮದಲ್ಲಿ ಪುಣ್ಯಕ್ಷೇತ್ರ ಪವಿತ್ರ ಯಾತ್ರಾ ಸ್ಥಳ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ದಿನ 14ನೇ ಬ್ರಹ್ಮರಥೋತ್ಸವ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸುಮಾರು 7,000ಕ್ಕೂ ಹೆಚ್ಚು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಜನಸಾಗರ ಬ್ರಹ್ಮರಥೋತ್ಸವದ ದೇವರ ಕೃಪೆ ರಥೋತ್ಸವದಲ್ಲಿ ಗೌರವಾನ್ವಿತರು ಗಣ್ಯರು ಹಿರಿಯರು ಮುಖಂಡರು ಜನಸಾಮಾನ್ಯರು ಎಲ್ಲ ಭಕ್ತರು ವಿವಿಧ ಜಿಲ್ಲಾ ಮತ್ತು ತಾಲೂಕು ಹೋಬಳಿ ಗ್ರಾಮಗಳಿಂದ ಬಂದಿರುವ ಎಲ್ಲರೂ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಪಾಲ್ಗೊಂಡಿದ್ದು ಗೌರವಾನ್ವಿತರು ಕಾರ್ಯಕಾರಿ ಮಂಡಳಿ ಸದಸ್ಯರು ಆರ್ ರಾಧಾಕೃಷ್ಣರವರು ಅಧ್ಯಕ್ಷರು ಕೆಎಂ ಸೀನಪ್ಪ ಖಜಾನ್ಸಿ ಜೆವಿ ನಾರಾಯಣಸ್ವಾಮಿ ಎಚ್ ಕೃಷ್ಣಪ್ಪ ಕೆಎಸ್ ತಮ್ಮಾರೆಡ್ಡಿ ಕೆಎಸ್ ಅಶೋಕ್ ಕೆಎಚ್ ರಾಧಾಕೃಷ್ಣ ಎಂ ಕೃಷ್ಣಮೂರ್ತಿ ಕೆಆರ್ ಕೃಷ್ಣಪ್ಪ ಕೆಇ ಕೃಷ್ಣಪ್ಪ ಎಸ್ಎನ್ ಶ್ರೀನಿವಾಸ್ ಕೆಆರ್ಎಸ್ ವೀರಭದ್ರ ಕೆಎಸ್ ಮಂಜುನಾಥ್ ರೆಡ್ಡಿ ಅಶ್ವಥ್ ರೆಡ್ಡಿ ಕೆವಿ ಬೈರೆಡ್ಡಿ ಸಿವಿ ರಾಮಸ್ವಾಮಿ ಜಿ ಮಂಜುನಾಥ್ ಕೆಎನ್ ಮುರಳಿ ಕೆವಿ ಸತ್ಯನಾರಾಯಣ ರೆಡ್ಡಿ ಕೋಡಿಪಲ್ಲಿ ಮುನಿ ವೆಂಕಟಪ್ಪ ಹಾಗೂ ವಿಶೇಷ ಆಹ್ವಾನಿತರು ಶ್ರೀ 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 ಮಹದೇವ ಸ್ವಾಮಿರವರು ಡಾಕ್ಟರ್ ಎಂಆರ್ ಜಯರಾಮ್ ರವರು ಹಾಗೂ ಗೌರವಾನ್ವಿತ ಎಲ್ಲಾ ಸೇವಾಕರ್ತರು ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ದಿನ ರಥೋತ್ಸವ ವಿಜೃಂಭಣೆ ಡೋಲು ಕುಣಿತ ವೀರಗಾಸೆ ಕೀಲುಕುದುರೆ ವಿವಿಧ ರೀತಿಯ ನೃತ್ಯಗಳು ಪ್ರದರ್ಶನ ದೃಶ್ಯಾವಳಿಗಳು ಪಂಡರಿ ಭಜನೆ ಭಕ್ತರ ಪೌರಾಣಿಕ ಶ್ರೀಕೃಷ್ಣ ಪಾಂಡವ ವಿಜಯಂ ನಾಟಕ ಶ್ರೀ ವೀರಾಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ಕುರಟಹಳ್ಳಿ ವ್ಯವಸ್ಥಾಪಕರು ಜನಸಾಮಾನ್ಯರು ಸದಾ ಎಲ್ಲ ಭಕ್ತರ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಯಶಸ್ಸುಗೊಳಿಸಿದರು. రఘురామ అని పాడుతున్న హనుమా అంత భక్తి పరవశమా ఓ కంఠమమ్ముగనుమా సరదాగా నా గాలి పాట వినుమా విన్నాక బదులిచ్చి ఆదుకొనుమా గాలికి పుట్ట గాలికి పెరిగా అచ్చం నీలాగా నిత్యం నీతో ఉన్నాగా ఇద్దరి లక్షణం ఒకటేగా రామ రామ రఘురామ అని పాడుతున్న హనుమా. ಶ್ರೀ ವೀರಾಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ ಇಲ್ಲಿ ಈ ಜಾತ್ರೆ ಮಹೋತ್ಸವ ಕುರಟಹಳ್ಳಿ ಗ್ರಾಮಸ್ಥರು ಜೊತೆಗೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸೇವಾಕಾರದಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ಒಂದು ಟ್ರಸ್ಟ್ ಒಂದು ಪಾಯ ಇದ್ದಂಗೆ ಅಷ್ಟೇ. ಅದಕ್ಕೆಲ್ಲ ಕಾರಣಕರ್ತರೆಲ್ಲನೂ ಈ ಸೇವಾಕರ್ತರೇ ಕಾರಣ. ಆ ಸೇವಾಕರ್ತರ ಕಾರಣ ಅದಕ್ಕೂ ಕೂಡ ಈ ಟ್ರಸ್ಟ್ ಕೂಡ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಅದ್ರಲ್ಲಿ ಅವಲೇಶ ಕೂಡ ಬೇರೆ ಏನೂ ಇಟ್ಕೊಂಡಿಲ್ಲ. ಇದು ನಮ್ಗೊಂದು ಅವಕಾಶ ಸಿಕ್ಕಿದೆ, ಎಲ್ರಿಗೂ ಅವಕಾಶ ಸಿಕ್ಕಲ್ಲ, ಸಿಕ್ಕಿದೆ ಅದನ್ನ ಏನಕ್ಕೆ ಆಗಬೇಕಪ್ಪ ಅಂತ ಹೇಳಿದ್ರೆ ಜನಪರವಾಗಿರಬೇಕು, ಸಾಮಾಜಿಕವಾಗಿರಬೇಕು ಅಂತ. ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಧರ್ಮ ಭೇದ ಏನೂ ಇಲ್ಲ. ಇವತ್ತು ಈ ಊರಲ್ಲಿ ಕೂಡ ಒಂದು 40 ಭಾಗ ಮುಸ್ಲಿಮ್ಸ್ ಅವರು ಕೂಡ ಬಂದು ಎಲ್ಲರೂ ಅವ್ರ ಜಮಾಯಿತರ ಬಂದು ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ಮಾಡಿ ನಮ್ಮೂರಲ್ಲಿರಬೇಕು ಅಂತೇಳಿ ಸ್ವಾಮಿಗಳ ಆಶೀರ್ವಾದ ತಗೊಂಡೋಗಿದ್ದಾರೆ. ಸಮಾಜಸ್ಥರು ತಗೊಂಡೋಗಿ ಇದರ ವೈಶಿಷ್ಟ್ಯ. ಹೋದ ವರ್ಷ 7,000 ಜನಕ್ಕೆ ಅನ್ನದಾನ ಮಾಡಿದ್ರು. 3 ದಿನ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ ಮತ್ತು ಇವತ್ತು ರಾತ್ರಿ ಕೂಡ ನಡೀತಾ ಇರ್ತದೆ. ಪ್ರಸಾದ ವಿನಿಯೋಗ ಆಗೋವರೆಗೂ ಅನ್ನದಾನ ನಡೀತಾನೆ ಇರ್ತದೆ. ಅದಕ್ಕೆಲ್ಲ ಕಾರಣಕರ್ತ ಯಾರಪ್ಪ ಸೇವಾಕರ್ತ. ಅದರಿಂದ ಇದು ಸೇವಾಕರ್ತರಿಂದ ಈ ಸಾಗರೋಪ ಜನಕ್ಕೆ, ಸಾವಿರಾರು ಜನಕ್ಕೆ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಳ್ಳೋದಕ್ಕೆ ಕಾರಣ ಅಂತ ಹೇಳ್ದ ಒಬ್ಬ ಅಧ್ಯಕ್ಷರಾಗಿ ನಾನು ಹೇಳಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಸರ್, ಈ ದಿನ ಈ ಕುರಟಹಳ್ಳಿ ಗ್ರಾಮದಲ್ಲಿ ತಾವು ಅಧ್ಯಕ್ಷರಾಗಿ ತಮ್ಮ ಒಂದು ಸೇವೆ, ಎಲ್ಲ ಸೇವಕರು ಸದಸ್ಯರ ಈ ಒಂದು ವಿಶೇಷ ಸಂಭ್ರಮ ಆಚರಣೆ ಎಲ್ಲೂ ನೋಡದ ಈ ಒಂದು ಕುರಟಹಳ್ಳಿ ದೇವರ ಒಂದು ಮಹಿಮೆ, ಭಕ್ತರ ಒಂದು ಕೋರಿಕೆಯನ್ನು ನೆರವೇರಿಸುವ ಈ ಒಂದು ಕ್ಷೇತ್ರ ತಮ್ಮ ಒಂದು ಈ ದಿನ ಸಹಸ್ರ ಸಂಖ್ಯೆ ಎಷ್ಟು ಸಾವಿರ ಜನ ಸೇರ್ಬೋದು? ಇಲ್ಲಿ ಹೇಳಿದ್ನಲ್ಲ 7,000 ಜನ ಅನ್ನದಾಹ ನಡೀತಾ ಅಂತ ಹೇಳಿದೆ. ಅದಕ್ಕೆ ಮತ್ತೆ ಮತ್ತೆ ಹೇಳೋಕ್ಕಂತ ಪ್ರಶ್ನೆ ಬರೋದಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಸೇವಾನಿಷ್ಠೆ, ಸ್ವಾಮಿ ನಿಷ್ಠೆ
ಇದು ಎರಡು ಒಂದುಗೂಡಿದೆ. ಯಾವಾಗ ನಾವು ಸೇವೆ ಅಂತ ಮಾಡಿದಾಗ ಸೇವೆ ಅದೆಲ್ಲ ಏನು ಸ್ವಾರ್ಥ ಇಲ್ಲ. ಸ್ವಾಮಿ ಇದರಲ್ಲಿ ಕೂಡ ಏನು ಇದಿಲ್ಲ. ಈ ಒಂದು ಒಗ್ಗಟ್ಟೆ, ಈ ಊರಿನ ಒಗ್ಗಟ್ಟೆ ಈ ಶ್ರೇಯಸ್ಸಿಗೆ ಕಾರಣ. ಜೈ ಶ್ರೀರಾಮ್. ನಮ್ಮ ಈ ಕುರುಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಸೀತಾರಾಮ ಲಕ್ಷ್ಮಣ ಹನುಮ ಸಮೇತರಾಗಿ ಇವತ್ತು 14ನೇ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿದೆ. ಈ ಒಂದು ಗ್ರಾಮದ ದೇವರಾದಂತಹ ಆಂಜನೇಯ ಸ್ವಾಮಿಯವರಿಗೆ ಇಲ್ಲಿ ಯಾರು ಸ್ಥಾಪನೆ ಮಾಡಿದ್ರು ಅನ್ನೋ ಒಂದು ಇತಿಹಾಸ ಇಲ್ಲ. ಅನಾದಿ ಕಾಲದಿಂದ ನಮ್ಮ ತಂದೆ ತಾತನವ್ರ ಕಾಲದಿಂದನೂ ಈ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಅವರು ಆ ಕಾಲಕ್ಕೆ ತಕ್ಕಂತೆ ನಮ್ಮ ತಾತಂದ್ರಾಗಿ ಬರೋದು, ನಮ್ಮ ತಂದೆಯವರ ಇದರಲ್ಲಾಗಿರ್ಬೋದು ಅಭಿವೃದ್ಧಿ ಪಡಿಸ್ಕೊಂಡು ಬಂದಿರ್ತಾರೆ. ಆನಂತರ ನಾವು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಏನೋ ಒಂದು ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಅದಕ್ಕೆ ನಮ್ಮ ರಾಧಾಕೃಷ್ಣ ಅಧ್ಯಕ್ಷನಾಗಿ ಮಾಡಿಕೊಂಡು, ಹಾಗೆಯೇ ನಮ್ಮ ಆಗಿನ ನಾರಾಯಣ ಸ್ವಾಮಿಯವ್ರನ್ನ ಖಜಾಂಚಿಯಾಗಿ ಮಾಡಿಕೊಂಡು, ನಮ್ಮ ಎಂ ನಾರಾಯಣರವರು ನಮ್ಮ ಮಾವನವರು ಅವ್ರ ಸೆಕ್ರೆಟರಿಯಾಗಿ ಮಾಡಿಕೊಂಡು ಈ ಒಂದು ಏನು ನಮ್ಮ ದೇವಸ್ಥಾನದ ಉದ್ಧಾರಕ್ಕಾಗಿ, ಇಲ್ಲಿ ಜೀರ್ಣೋದ್ಧಾರಕ್ಕಾಗಿ ನಾವು ಇಲ್ಲಿ ನಮ್ಮ ಪಕ್ಕದ ಕುಂಟೆ ಇತ್ತು, ಆ ಜಾಗದಲ್ಲಿ ಒಂದು ನಾಳೆ ಸಮೇತ ಒಂದು ಮಾತು, ಚಿಕ್ಕಬಳ್ಳಾಪುರ ಜಿಲ್ಲಾ ಈ ಚಿಂತಾಮಣಿ ತಾಲೂಕು ಈ ಕುಟುಂಬದಲ್ಲಿ ಈ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ ಪ್ರಸಿದ್ಧ ಪವಾಡ ಮತ್ತು ಭಕ್ತರ ಒಂದು ಕೋರಿಕೆ ನೆರವೇರಿಸಿ ಈ ಒಂದು ಕ್ಷೇತ್ರ ಈ ದಿನ ಈ ಕುಟುಂಬದಲ್ಲಿ ಜಾತ್ರೆ ಸಹಸ್ರ ಸಂಖ್ಯೆಯಲ್ಲಿ ಈ ಭಾಗದ ದೇವರು ಯಾವ ರೀತಿ ಒಂದು ಸಂಕಲ್ಪ ದೈವ ಶಕ್ತಿ. ಇದು ಕುರುಟಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ದಕ್ಷಿಣಾಭಿಮುಖ ಇರುವಂತಹ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತೆ ಈ ವೀರಾಂಜನೇಯಲ್ಲಿ ಏಕನೇತ್ರ ಅಭಿಮುಖವಾಗಿರುತ್ತೆ. ಬಟ್ ನಮ್ಮ ದೇವಸ್ಥಾನದಲ್ಲಿ ಅಂತಂದ್ರೆ ದ್ವಿನೇತ್ರ ಅಭಿಮುಖ, ಅಂದ್ರೆ ವೀರಾಂಜನೇಯ ಸ್ವಾಮಿ ಪರ್ವತ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ 2 ಕಣ್ಣು ಕಾಣಿಸುವಂಥದ್ದು ಇಲ್ಲಿ ಪ್ರತೀತವಾಗಿದೆ. ಈ ವೀರಾಂಜನೇಯ ಸ್ವಾಮಿ ಎಲ್ಲ ಜನಕ್ಕೂ ಯಾವುದೇ ಭೇದ ಭಾವ ಇಲ್ಲದ್ರೆ ಇಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇರುತ್ತದೆ. ಅದೇ ತರ ಕುರುಟಹಳ್ಳಿ ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲರ ಸಹಕಾರದಿಂದ ಅತಿ ವಿಜೃಂಭಣೆಯಾಗಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲೇ ಅತಿ ವಿಜೃಂಭಣೆಯಾಗಿ ನಡೆಯುವಂಥ ಒಂದು ರಥೋತ್ಸವ ಇದಾಗಿದೆ. ಥ್ಯಾಂಕ್ ಯು.